ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಗಿರೀಶ್ ಅಂತ. ಯಾವರು? ತೆಂಗಲಕೊಪ್ಪಲು. ಯಾವ ತಾಲೂಕು ಬರುತ್ತೆ? ಹುಣಸೂರು ತಾಲೂಕು, ಬಿಳಿಕೆರೆ ಹೋಬಳಿ, ಮೈಸೂರು ಜಿಲ್ಲೆ. ಏನು ಬೆಳೆದಿರಾ ನಿಮ್ಮ ಜಮೀನಲ್ಲಿ? ಇಂಡಿಕಾ ಹೂಕೋಸು. ಇಂಡಿಕಾ ಹೂಕೋಸು ಬೆಳೆದಿದ್ದೀರಿ. ಎಲ್ಲಿಂದ ತೊಗೊಂಡ್ಬಂದಿದ್ದು? ಸಿದ್ದೇಶ್ವರ ಹೈಟೆಕ್ ನರ್ಸರಿ, ನಮ್ಮೂರವರೇ, ಚೇತನ್ ಅಂತ. ಅಲ್ಲಿಂದ ತೊಗೊಂಡ್ಬಂದಿದ್ದೀರಿ. ಈಗ ಎಷ್ಟು ಸಾವಿರ ಪೈರು ಹಾಕಿದ್ರಿ? ನಾವು 9,000 ಪೈರು ಹಾಕಿದೆ. 9,000. ಹೆಂಗೆ ಏನನ್ಸುತ್ತೆ? ಪರವಾಗಿಲ್ಲ, ಚೆನ್ನಾಗೈತೆ. ಎಷ್ಟು ವರ್ಷದಿಂದ ಹೂಕೋಸು ಬೆಳೀತಾ ಇದ್ದೀರಿ? ನಾನು 3 ವರ್ಷದಿಂದ ಬೆಳೆತಾ ಇದ್ದೀನಿ. 3-4 ವರ್ಷದಿಂದ. 3-4 ವರ್ಷದಿಂದ ಹೂಕೋಸು ಬೆಳೀತಾ ಇದ್ದೀರಿ. ಈ ತಳಿ ಎಷ್ಟು ಸತಿ ಬೆಳೆದಿದ್ದೀರಿ? ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮು. ಏನನ್ಸ್ತದೆ ಫಸ್ಟ್ ಟೈಮ್ ಬೆಳೆದು? ಚೆನ್ನಾಗೈತೆ. ಇದು ಎಲ್ಲ ಬೇರೆ ತಳಿಗಳಿಗಿಂತ ಇದು ಪರವಾಗಿಲ್ಲ ಅಂತ ಅನಿಸ್ತೈತೆ. ಬೇರೆ ತಳಿಗಿಂತ ಇದು ಪರವಾಗಿಲ್ಲ. ಮುಂಚೆ ನೀವು ಬೆಳೆದ ಎಕ್ಸ್ಪೀರಿಯನ್ಸ್ ಇದ್ದೇ ಹೇಳ್ತಾ ಇರೋದು? ಹೌದೌದು. ನಿಮ್ಮ ಕಡೆ ರೈತರೆಲ್ಲ ಆರಾಮ್ ಬೆಳಿಬೋದಾ? ಬೆಳಿಬೋದು, ಸೂಪರಾಗಿ ಬರುತ್ತೆ, ಬೆಳಿಬೋದು. ಕಲರ್ ಹೆಂಗಿದೆ? ಕಲರ್ ತುಂಬ ಚೆನ್ನಾಗೈತೆ, ವೈಟ್ ಆಗೈತೆ. ವೈಟ್ ಇದೆ. ಎಷ್ಟು ಕೆಜಿ ಬಂದಿದೆ ಒಂದೊಂದು ಕಾಯಿಗಳು? 1.5-2 kg ಗಂಟು ಬರುತ್ತೆ. 1-1.5 kg 2 kg ತನಕ ಬರುತ್ತೆ. ಈಗ ನೀವು ಕಾಯಿ ಹಿಡ್ಕೊಂಡಿದ್ದೀರಲ್ಲ, ಇದು ಎಷ್ಟು ಕೆಜಿ ಇದೆ? ಇದು 1-1.5 ಬರ್ಬೋದು. 1-1.5 kg ಬರುತ್ತೆ. ಅಲ್ಲಿ ಮಾರ್ಕೆಟಿಗೆ ತೊಗೊಂಡೋಗ್ತಾ ಇದ್ರಲ್ಲ, ಅವ್ರದ್ದು ಏನಿದೆ ಒಪಿನಿಯನ್? ಮಾರ್ಕೆಟಲ್ಲೆಲ್ಲ ಚೆನ್ನಾಗೈತೆ, ಯಾವುದು ವೇಸ್ಟ್ ಬರ್ತಾ ಇಲ್ಲ. ಇರೋದೆಲ್ಲ ಹೂಕೋಸು ಎಲ್ಲ ತುಂಬ್ಕೊಳ್ತಾರೆ. ಪ್ರತಿಯೊಂದೂ ಕಟ್ಟಿದ್ಯಾ? ಎಲ್ಲ ಕಟ್ಟಿದೆ, ಎಲ್ಲ ಗಿಡನೂ ಕಟ್ಟಿದೆ. ಒಂದು ವೇಸ್ಟೇಜ್ ಅನ್ನೋದಿಲ್ಲ. ವೇಸ್ಟೇಜ್ ಏನಿಲ್ಲ. ತೋಟಕ್ಕಿಂತ ಮತ್ತು ಓಪನ್ ಫೀಲ್ಡಲ್ಲಿ ಬೆಳೆದ್ರೆ ಚೆನ್ನಾಗಿ ಬರುತ್ತೆ. ಇದು ನಿಮ್ಮದು ತೋಟ?